ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕಪ್ಪ ಏನಾಯ್ತು? ಏನಿಲ್ಲ ಪುಟ್ಟಿ, ಒಂದ್ಸತಿ ನಿನ್ ಮಾತು ನನಗೆ ಏನೇನೋ ನೆನಪಾಗೋ ಥರ ಮಾಡ್ಬಿಡುತ್ತೆ. ಏನೇನೋ ನೆನಪಾಗತ್ತಾ? ಏನ್ ನೆನಪಾಗತ್ತೆ? ಏನಿಲ್ಲ ಯಾವಾಗ್ಲೂ ಹಿಂಗೆ ಪಪ್ಪ, ಏನ್ ಕೇಳಿದ್ರೇನು ಸುಮ್ಮನೆ ನಗ್ತೀರಾ. ನನ್ ಬಗ್ಗೆ ಎಲ್ಲ ತಿಳ್ಕೊಂತೀರಾ, ಆದ್ರೆ ನಿಮ್ ಬಗ್ಗೆ ನೀವೇನು ಹೇಳಲ್ಲ. ಕೇಳಿದ್ರೆ ರಾಜ್ಕುಮಾರನ್ ಕತೆ ಹೇಳ್ತೀರಾ. ಕೇಳಿ ಕೇಳಿ ಬೋರ್ ಆಗೋಯ್ತು ಪಪ್ಪ. ಎರಡು ಕೆನ್ನೆ ನೋಡು, ಒಳ್ಳೆ ಟೊಮೆಟೊ ಹಣ್ಣು ಥರ ಕೆಂಪುಗಾಗ್ಬಿಡ್ತಲ್ಲ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಇಷ್ಟೊಂದು ಯೋಚನೆ ಬರುತ್ತಲ್ಲ, ಹಿಂಗೆ ಅಂತ? ಹಂಗಲ್ಲ ಏನಿಲ್ಲ ಪಪ್ಪ, ನಾನು ಆ ಮನೇಲಿ ಇದ್ನಲ್ಲ, ಅಲ್ಲಿ ನನ್ನ ಹೋಟ್ಲ್ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಹೋಟ್ಲಿಗೆ ಮಾತ್ರ ಇಲ್ಲ, ಎಲ್ಲೂ ನನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅದಕ್ಕೆ ನನಗೆ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ. ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಸರಿ, ನಾವು ಹೋಟ್ಲಿಗೆ ಹೋಗೋಣ. ಸರಿ ಪಪ್ಪ, ನಿಮ್ಮ ಇಷ್ಟ. ಓಕೆ ಓಕೆ. ನಾನು ರೆಡಿ ಇದ್ದೀನಪ್ಪ, ಡ್ರೆಸ್ ಚೇಂಜ್ ಮಾಡ್ಬೇಕಷ್ಟೇ. ಇವಳೆಲ್ಲ ಹೊರಗಡೆ ಹೋಗಿದ್ದಾಳೆ. ಮೋಸ್ಟ್ಲಿ ನನ್ನ ಮಗ ಬಂದು ರೇಗಿಸ್ತಾ ಇದ್ದ, ಅದಕ್ಕೆ ಇವಳು ಅವನಿಗೆ ನಾವು ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬರಕ್ಕೆ ಹೋಗಿರ್ಬೇಕು. ಇಲ್ಲಪ್ಪ, ಲೇಟ್ ಮಾಡಲ್ಲ ಕಣ, ಬಂದ್ಬಿಡ್ತೀವಿ. ಯಾವ ಥರ ಲೇಟ್ ಮಾಡಿದ್ದೀನಿ ನಾನು? ಇಡ ಫೋನ್. ಕೂದಲೆಲ್ಲ ಕಟ್ಟಾಗ್ಬಿಟ್ಟಿದೆಯಲ್ಲ, ಎಲ್ಲಿಗೆ ಹೋಗಿದ್ದೆ? ಅದು ಎದುರುಗಡೆ ಮನೆಯಲ್ಲಿ ಮ್ಯಾಮ್ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಕಟ್ ಮಾಡಿಸಿದ್ರು. ಯಾಕಂತೆ? ಅದು ನನಗೆ ತುಂಬಾ ಬೇಬಿ ಹೇರ್ಸ್ ಇದೆಯಲ್ಲ ಪಪ್ಪ, ಅದರಿಂದ ಜಡೆ ಹಾಕಕ್ ಆಗಲ್ವಂತೆ. ಈ ತರ ಕಟ್ ಮಾಡಿಸ್ಬಿಟ್ರೆ ಹೇರ್ಸ್ ತುಂಬಾ ಉದ್ದಕ್ಕೆ ಬೆಳೆಯತ್ತಂತೆ. ಮ್ಯಾಮೇ ಕರ್ಕೊಂಡು ಹೋಗಿದ್ರಾ? ಹೌದು ಪಪ್ಪ. ಅಂದ್ರೆ ಭೂಮಿಕಾ ಅವರು ನಾನು ಜಡೆ ಹಾಕೋದನ್ನ ನೋಡಿದ್ದಾರೆ, ಅದಕ್ಕೆ ಈ ರಿಯಾಕ್ಷನ್ಸು. ಇಷ್ಟೆಲ್ಲ ಪ್ರೀತಿ ಇದ್ಕೊಂಡು ಸುಮ್ಮನೆ ಡ್ರಾಮಾ ಮಾಡ್ತಾರಲ್ಲ. ಇರ್ಲಿ, ಸರಿ, ಹೋಗಿ ಸ್ನಾನ ಮಾಡ್ಕೊಂಡ್ಬಿಡು. ಇಲ್ಲ ಪಪ್ಪ, ನನ್ಗೆ ಅಲ್ಲೇ ಹೇರ್ ವಾಶ್ ಮಾಡಿಸಿದ್ರು. ಅಲ್ಲೇ ಹೇರ್ ವಾಶ್ ಮಾಡಿಸ್ಬಿಟ್ರಾ? ಹೌದು ಪಪ್ಪ, ನನ್ಗದು ಹೇರ್ ಕಟ್ ಮಾಡಿಸಾದ್ಮೇಲೆ ಇಲ್ಲ ಒಂಥರ ಇರಿಟೇಟ್ ಆಗ್ತಾ ಇತ್ತು, ಅದಕ್ಕೆ ಅಲ್ಲೇ ಹೇರ್ ವಾಶ್ ಮಾಡಿಸಿದ್ರು. ಸೂಪರ್ ಪುಟ್ಟಿ, ಸೂಪರ್. ಪಪ್ಪ, ನಾನು ಹೇಗ್ ಕಾಣಿಸ್ತಾ ಇದೀನಿ ಅಂತ ಹೇಳೇ ಇಲ್ಲ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕು ಪುಟ್ಟಿ. ಬೊಂಬೆ ಬೊಂಬೆ ತರ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು ಪಪ್ಪ. ನನ್ನ ದೃಷ್ಟಿನ ತಕ್ಬಿಡುತ್ತೆ, ದೃಷ್ಟಿ ತೆಗಿತೀನಿ ಇರು. ಏ ಅಮೃತಧಾರೆ, ನನ್ನ ಅಮೃತಧಾರೆ.